ಬಿಜೆಪಿಯಿಂದ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಬಳಿಕ ರಾಜ್ಯ ಪ್ರವಾಸವನ್ನ ಯತ್ನಾಳ್ ಆರಂಭ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಮುಖಂಡರೊಬ್ಬರು. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಯತ್ನಾಳ್ ಅವರನ್ನ ಭೇಟಿಯಾಗಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯತ್ನಾಳ್ ಭೇಟಿಯ ಹಿಂದಿನ ಕಾರಣಗಳು ಏನಿರಬಹುದು? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಯತ್ನಾಳ್ ಅವರ ಭೇಟಿ ಕುತೂಹಲಕ್ಕೆ ಮನೆ ಮಾಡಿಕೊಡ್ತಾ ಇದೆ. ಯತ್ನಾಳ್ ಉಚ್ಚಾಟನೆಯ ಬಳಿಕ ರಾಜ್ಯ ಪ್ರವಾಸವನ್ನು ನಡೆಸ್ತೇನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈ ಬೆಳವಣಿಗೆ ನಡುವೆ ಕಾಂಗ್ರೆಸ್ ಮುಖಂಡರೊಬ್ಬರು ಯತ್ನಾಳ್ ಅವರನ್ನ ಭೇಟಿಯಾಗಿ ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಉಚ್ಚಾಟನೆಯ ಬಳಿಕ ಯತ್ನಾಳ್ ಅವರ ನಡೆ ಏನು, ಇದು ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯತ್ನಾಳ್ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಳ್ತೀನಿ ಅಂತ ಹೇಳ್ತಾರೆ. ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಯಾವ ವಿಚಾರವನ್ನು ಇವರು ಚರ್ಚೆ ಮಾಡಬಹುದು ಅಂತಂದಾಗ ಮತ್ತೆ ಅಗೈನ್ ಅಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧವೇ ಟೀಕಾಸ್ತ್ರವನ್ನು ನಡೆಸ್ತಾ ಇರುವಂಥ ಯತ್ನಾಳ್ ಉಚ್ಚಾಟನೆಯ ಬಳಿಕವೂ ಕೂಡ ಇದನ್ನು ಮುಂದುವರಿಸುವ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಇದೇ ಮೇನ್ ಟಾಪಿಕ್ ಆಗ್ಬೋದು ಅಂತ ಅನಿಸುತ್ತೆ. ಮತ್ತು ಇನ್ನು ಅವರೇನಾದರೂ ಹೊಸ ಪಕ್ಷ ಕಟ್ತಾರಾ, ಅದ್ರ ಬಗ್ಗೆ ಕೂಡ ಒಂದಷ್ಟು ಹೊಸ ಪಕ್ಷ ಕಟ್ಟಿ ಅನ್ನುವಂಥ ಸಲಹೆಗಳು ಬರ್ತಾ ಇದೆ. ಆದರೆ ಈ ಬಗ್ಗೆ ಎಲ್ಲ ಆಲೋಚನೆ ಮಾಡಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಯತ್ನಾಳ್. ಆದರೆ ಈ ಪ್ರಮುಖವಾಗಿ ಯತ್ನಾಳ್ ಅವರ ನಡೆ, ಯಾಕೆಂದರೆ ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ನಾಯಕರುಗಳು ತೆಗೆದುಕೊಳ್ತಾರೆ ಅಂತ ಹೇಳಿಕ್ಕೆ ಬರೋದಿಲ್ಲ. ತಮ್ಮ ಸ್ಟ್ಯಾಂಡ್ ಏನಾಗಿರುತ್ತೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಮೂಡಿಸ್ತಾ ಹೋಗುತ್ತೆ. ಇಲ್ಲಿ ಯತ್ನಾಳ್ ಅವರ ನಡೆ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಈಗಾಗಲೇ ಸಂಕಲ್ಪ ಪತ್ರವೊಂದನ್ನು ಕೂಡ ರೆಡಿ ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಸಿದ್ಧತೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲೇ ಕಾಂಗ್ರೆಸ್ನ ಮುಖಂಡರೊಬ್ಬರನ್ನ ಧಾರವಾಡ ಗ್ರಾಮೀಣ ಘಟಕದ ಅಧ್ಯಕ್ಷರೊಬ್ಬರನ್ನ ಭೇಟಿಯಾಗಿರುವಂಥದ್ದು. ಖಾಸಗಿ ಹೋಟೆಲ್ನಲ್ಲಿ ಇಬ್ಬರೂ ನಾಯಕರು ಸುಮಾರು 20 ನಿಮಿಷ ಚರ್ಚೆಯನ್ನು ಮಾಡ್ತಾರೆ ಅಂತಂದಾಗ ಅದು ಕೇವಲ ಉಭಯ ಕುಶಲೋಪರಿ ಮಾತ್ರ ಆಗಿತ್ತಾ, ಅಥವಾ ಕಾಂಗ್ರೆಸ್ ಮುಖಂಡರು ಯತ್ನಾಳ್ ಅವರನ್ನ ಭೇಟಿ ಮಾಡಿದ್ದರ ಕಾರಣ ಏನಿರಬಹುದು? ಬಹುಶಃ ರಾಜಕೀಯವಾಗಿ ಏನಾದರೂ ಚರ್ಚೆ ಆಗಿರಬಹುದಾ? ಯತ್ನಾಳ್ ಒಂದು ಹೆಜ್ಜೆ ತೆಗೆದು ಪಕ್ಕದ ಪಕ್ಷಕ್ಕೇನಾದರೂ ಇಡ್ತಾರಾ? ಕಾಂಗ್ರೆಸ್ನತ್ತ ಏನಾದರೂ ಮುಖ ಮಾಡ್ತಾರಾ? ಗೊತ್ತಿಲ್ಲ. ಅದಂತೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ವತಃ ಯತ್ನಾಳ್ ಹೇಳ್ತಾರೆ. ಏಕೆಂದರೆ ಕಾಂಗ್ರೆಸ್ಗೋ ಅಥವಾ ಇನ್ಯಾವುದೋ ಪಕ್ಷಕ್ಕೆ ಹೋಗುವಂಥ ಮನಸ್ಥಿತಿಯಲ್ಲಿಲ್ಲ. BJP ನನ್ನ ಮನೆ ಅನ್ನುವಂಥದ್ದನ್ನು ಯಾವಾಗಲೂ ಹೇಳ್ತಾ ಇದ್ರು ಯತ್ನಾಳ್. ಈಗ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿರುವಂಥ ಸಂದರ್ಭದಲ್ಲಿ ಯತ್ನಾಳ್ ಅವರ ನಡೆ ಬಹಳ ನಿಗೂಢವಾಗೇ ಇದೆ. ಇದರ ನಡುವೆ ಧಾರವಾಡ ಗ್ರಾಮೀಣ ಘಟಕದ ಅಧ್ಯಕ್ಷರು ಅನಿಲ್ ಕುಮಾರ್ ಪಾಟೀಲ್ ಅವರು ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಅವರನ್ನು ಭೇಟಿಯಾಗಿರುವಂಥದ್ದೇ ಈಗ ಕುತೂಹಲಕ್ಕೆ ಮನೆ ಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ನ ಮುಖಂಡರೊಬ್ಬರು BJPಯ ಉಚ್ಚಾಟಿತ ನಾಯಕ ಯತ್ನಾಳ್ ಅವರನ್ನ ಭೇಟಿಯಾಗಿದ್ದು ಪ್ರಸ್ತುತ ರಾಜಕೀಯ ಬೆಳವಣಿಗೆಯ ಕುರಿತಾಗಿ ಏನಾದರೂ ಚರ್ಚೆ ಆಯಿತಾ, ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದರ ಕುರಿತಾಗಿ ಏನಾದರೂ ಈ ವೇಳೆ ಯತ್ನಾಳ್ ಅವರ ಬಳಿ ಮಾತಾಡಿದ್ರೆ ಯಾಕೆ ಹಿಂಗಾಯಿತು, ಯಾಕೆ ನಿಮ್ಮನ್ನು ಉಚ್ಚಾಟಿಸಿದ್ರು? ಯಾಕಂದರೆ ನೀವು ನೇರ, ನಿಷ್ಠಾವಂತ ಮತ್ತು ಪ್ರಾಮಾಣಿಕತೆ ಹಾಗೂ ಸತ್ಯಕ್ಕೆ ಹೆಸರುವಾಸಿಯಾದಂಥವರು, ನೇರ ನಡೆನುಡಿಯವರು, ನಿಷ್ಠೆಯಿಂದ ಮಾತಾಡುವಂಥವರು, ನಿಷ್ಠುರಾಗ್ಬಿಡ್ತೀರಿ ಒಮ್ಮೊಮ್ಮೆ. ಸೊ ಹಾಗಾಗಿ ಏನಾದರೂ ನಿಮ್ಮ ಮೇಲೆ ಈ ರೀತಿಯ ಒಂದು ಆ್ಯಕ್ಷನನ್ನು ತಪ್ಪಾಗಿ ಏನಾದರೂ ತೆಗೆದುಕೊಳ್ತಾ, ಅಥವಾ ಹೈಕಮಾಂಡ್ ತೆಗೆದುಕೊಂಡಂಥ ಒಂದು ನಿರ್ಧಾರ ಏನಿದೆ, BJP ಹೈಕಮಾಂಡ್ ತೆಗೆದುಕೊಂಡಂಥ ಒಂದು ನಿರ್ಧಾರ, ಇದು ಯಾರ ಸಂಚಿನ ಫಲವೋ ನಿಮ್ಮನ್ನು ಉಚ್ಚಾಟನೆ ಮಾಡಲಿಕ್ಕೆ ಕಾರಣ ಆಯಿತಾ? ಈ ಬಗ್ಗೆ ಏನಾದರೂ ಚರ್ಚೆ ಆಗಿರಬಹುದಾ? ಗೊತ್ತಿಲ್ಲ. ಆದರೆ ಒಟ್ಟಾರೆ ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರು ಯತ್ನಾಳ್ ಅವರನ್ನ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದು ಮಾತ್ರ ಕುತೂಹಲ ಕಡೆ ಮಾಡಿಕೊಡ್ತಾ ಇದ್ದು ಸುಮಾರು 20 ನಿಮಿಷ ಇಬ್ಬರೂ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ.